Hi, welcome to my dear students. KCET 2025 ಕೌನ್ಸಿಲಿಂಗ್ ಜರ್ನಿ ವಿತಿನ್ 4 ಮಂತ್ಸ್ ಹೇಗಿರುತ್ತೆ ಅನ್ನೋದು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೂ SVY ಕರ್ನಾಟಕ ಅಪ್ಡೇಟ್ಸ್ ಚಾನಲ್ಗೂ ಮತ್ತು KCET ಸ್ಟೂಡೆಂಟ್ಸ್ 2025ಗೂ ಸ್ವಾಗತ ಅಂತ ಹೇಳ್ಕೊಳ್ಳಿ. ಏನು ಮತ್ತೆ ಎಲ್ಲರೂ ಸೆಕೆಂಡ್ PUC ಎಕ್ಸಾಮ್ ಚೆನ್ನಾಗಿ ಮಾಡಿ ಮತ್ತು ಪರ್ಸಂಟೇಜ್ ಸ್ಕೋರ್ ಕೂಡ ಹೆಚ್ಚು ಮಾಡಿರ್ತೀರ. ಎಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್ ಸ್ಟೂಡೆಂಟ್ಸ್ ಅಂತ ಹೇಳ್ಕೊಳ್ತಾ ನೆಕ್ಸ್ಟ್ ಈಗ ಏನು ಮಾಡಬೇಕು ಅನ್ನೋದು ಯೋಚನೆ ಮಾಡಿ. ವಿತಿನ್ 4 ಮಂತ್ಸ್ ಇದೆ ನಿಮ್ಮ ಕಾಲೇಜ್ ಓಪನ್ ಆಗೋದಕ್ಕೆ. ಮೇ, ಜೂನ್, ಜುಲೈ ಆ್ಯಂಡ್ ಆಗಸ್ಟ್ ಈ 4 ಮಂತ್ಸ್ ಅಲ್ಲಿ KCET ಕೌನ್ಸಿಲಿಂಗ್ನಲ್ಲಿ ಫಸ್ಟ್ ಆಫ್ ಆಲ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಂತ ಹೀಗೆ ತೋರಿಸ್ತೀನಿ ನೋಡಿ. ಹೀಗೆ ಬರಬೇಕು ನಿಮ್ಮದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಅನ್ನು ಡೌನ್ಲೋಡ್ ಮಾಡಿಕೊಂಡ ನಂತರ ಇಲ್ಲಿ ಕಾಣ್ತಾ ಇದೆ ಸ್ಟೂಡೆಂಟ್ಸ್, ಇಂಜಿನಿಯರಿಂಗ್ ರ್ಯಾಂಕ್, ಆರ್ಕಿಟೆಕ್ಚರ್ ರ್ಯಾಂಕ್ ಆ್ಯಂಡ್ BNYC ರ್ಯಾಂಕ್ ಆ್ಯಂಡ್ ಅಗ್ರಿಕಲ್ಚರಲ್ ರ್ಯಾಂಕ್ ಎಷ್ಟು. ಇನ್ನು ಅಗ್ರಿಕಲ್ಚರಲ್ ಪ್ರಾಕ್ಟ್ ಅಂತ ಕಾಣ್ತಾ ಇದೆ ಮತ್ತು ವೆಟರ್ ಸೈನ್ಸ್ ಅಂತ ಕಾಣ್ತಾ ಇದೆ, ವೆಟರ್ನರಿ ಸೈನ್ಸ್ ಪ್ರಾಕ್ಟ್ ಅಂತ ಕಾಣ್ತಾ ಇದೆ, ಫಾರ್ಮಡಿ, BSc ನರ್ಸಿಂಗ್ ಎಷ್ಟೆಷ್ಟು ಯಾವುದು ರ್ಯಾಂಕ್ ಬಂದಿದೆ ಅಲ್ಲಿ ಮೆನ್ಷನ್ ಮಾಡಿ ಕೊಟ್ಬಿಟ್ಟಿರ್ತಾರೆ ನಿಮಗೆ. ಓಕೆ, ಇನ್ನು CET ನಂಬರ್ ನಿಮ್ಮದು ಏನಾಗಿರುತ್ತೆ ಅದು ಕೊಟ್ಟಿರ್ತಾರೆ, ನೇಮು, ಜೆಂಡರ್, ಕ್ಯಾಟಗರಿ, ಇನ್ಕಮ್ ಆಲ್ರೆಡಿ ಸರ್ಟಿಫಿಕೇಟ್ ಮತ್ತು ಸೂಪರ್ ಮೆಮೊರಿ ಕೋಟಾ. ಇದು ಅಂದರೆ ಸೂಪರ್ ಮೆಮೊರಿ ಕೋಟಾ ಅಂದರೆ ತುಂಬ ಯೂಸ್ಫುಲ್ ಆಗೋದು ಸ್ಟೂಡೆಂಟ್ಸ್. ಮುಂದೆ ನೀವು ನಗ್ತೀರ ಇದರಿಂದ ಅಂತ ಹೇಳ್ತಾ ಇದ್ದೀನಿ. ನಾನು ಕೊನೆಗೆ ಹೇಳ್ತೀನಿ. ಈಗ ನೋಡಿ, ರೂರಲ್ ಕೋಟಾ ಮತ್ತು ಕನ್ನಡ ಮೀಡಿಯಂ ಮತ್ತು ಹೈದರಾಬಾದ್ ಕರ್ನಾಟಕ ಜಮ್ಮು ಕಾಶ್ಮೀರ ಮೈಗ್ರೇಟ್ ಆಗಿದ್ದರೆ, ಇನ್ನು ಸ್ಪೆಷಲ್ ಕ್ಯಾಟಗರಿ ನಿಮ್ದು ಏನು ಆಗಿರುತ್ತೋ ಅದು. ಓಕೆ, ನಿಮ್ಮ ಅಪ್ಲಿಕೇಶನ್ ನಂಬರು, ನ್ಯಾಷನಾಲಿಟಿ, ಮದರ್ ಟಂಗ್ ಯಾವುದು ನಿಮ್ಮದು, ತೆಲುಗು, ಕನ್ನಡ, ಇಂಗ್ಲೀಷ್, ಹಿಂದಿ ಇಂಥದ್ದು, ಮತ್ತು ಕ್ಯಾಸ್ಟ್ ನೇಮ್, ರಿಲಿಜನ್ ಮತ್ತು ಲಿಂಗ್ವಿಸ್ಟಿಕ್ ಮೈನಾರಿಟಿ, ರಿಲಿಂಗ್ವಿಸ್ ಮೈನಾರಿಟಿ ಆ್ಯಂಡ್ NRI ವರ್ಡ್ ಎಲಿಜಿಬಿಲಿಟಿ ಕ್ಲಾಸ್ ABC ಆರ್ ಎನಿ ಅದರ್. ಇನ್ನು ನಂತರ ಆಪ್ಷನ್ ಎಂಟ್ರಿ ಅಂತ ಸೆಕೆಂಡ್ ಪ್ರಾಸೆಸ್ ಇರುತ್ತೆ. ಆಪ್ಷನ್ ಎಂಟ್ರಿ CET ನಂಬರ್ ಬೇರೆ, ನಿಮ್ಮ ಅಪ್ಲಿಕೇಶನ್ನಲ್ಲಿರುವಂತಹ CET ನಂಬರೇ ಬೇರೆ. ಓಕೆ, ಆಪ್ಷನ್ ಎಂಟ್ರಿ ಅಪ್ಲಿಕೇಶನ್ ನಂಬರ್ ಮತ್ತು ಸೀಕ್ರೆಟ್ ಕೀ. ಈ ಸೀಕ್ರೆಟ್ ಕೀ ಮೇನ್ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ಯಾವುದೇ CET ಕೌನ್ಸಿಲಿಂಗ್ನಲ್ಲಿ ಮುಂದೆ ಪ್ರಾಸೆಸ್ ಕಂಟಿನ್ಯೂ ಮಾಡಬೇಕಂದ್ರೆ ಇದು ಇರಲೇಬೇಕು. ಇನ್ನು ನಿಮ್ಮ ಸೆಕೆಂಡ್ PUC ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸು, ಬಯೋಲಾಜಿಯಲ್ಲಿ ಎಷ್ಟು ಬಂದಿದೆ ಅನ್ನೋದು ಮೆನ್ಷನ್ ಮಾಡಿರ್ತಾರೆ ಆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕೆಳಗಡೆ ಪೂರ. ಓಕೆ, ಭದ್ರವಾಗಿ ಇಟ್ಟುಕೊಳ್ಳಬೇಕು ಡಾಕ್ಯುಮೆಂಟ್ ವೆರಿಫಿಕೇಷನನ್ನು, ಯಾವುದೇ ಕಾರಣಕ್ಕೂ ಕಳೆದುಕೊಳ್ಬಾರ್ದು. ಇನ್ನು ಸೆಕೆಂಡ್ ಪ್ರೋಸೆಸ್ ಏನಿದೆ, ಆಪ್ಷನ್ ಎಂಟ್ರಿ ಇದೆ, ತೋರಿಸ್ತೇನೆ ನೋಡಿ ಯಾವ ರೀತಿ ಮಾಡಬೇಕು. KEA ವೆಬ್ಸೈಟ್ ಅಲ್ಲಿ ಹೋಗಿ ಅಲ್ಲಿ ಪ್ರವೇಶ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ UGCET 2025 ಸೆಲೆಕ್ಟ್ ಮಾಡಿಕೊಂಡ್ರೆ ಏನಂತ ಕೊಟ್ಟಿರುತ್ತೆ, ಡೇಟ್ ಕೊಟ್ಟಿರುತ್ತೆ ಮತ್ತು ಆಪ್ಷನ್ ಎಂಟ್ರಿ ಲಿಂಕ್ ಅಂತ ಕೊಟ್ಟಿರುತ್ತೆ, ಅದನ್ನು ಕ್ಲಿಕ್ ಮಾಡ್ಬೋದು. ನಂತರ ಈ ಪೇಜ್ ಒಂದು ಓಪನ್ ಆಗುತ್ತೆ. ಇದು 2024ದ್ದು ಅಂದರೆ ನಿನ್ನೆ ವರ್ಷದ್ದು. ಈ ವರ್ಷದ್ದು ಇನ್ನೂ ಬಿಟ್ಟಿಲ್ಲ, ಟೈಮ್ ಇದೆ. ಓಕೆ, ಇವಾಗ ಬಂದ ನಂತರ CET ನಂಬರ್ ಅನ್ನು ಎಂಟರ್ ಮಾಡ್ತೀರಾ ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಇರೋದು. ನೆಕ್ಸ್ಟ್ ಅಲ್ಲಿ ಕ್ಯಾಪ್ಚಾ ಏನಂತ ಕಾಣುತ್ತೆ, ಆ್ಯಸ್ ಇಟ್ ಈಸ್, ಒಂದು ಲೆಟರ್ ಮಿಸ್ ಮಾಡ್ಕೊಳ್ಳಾರ್ದೆ ಯಾವ ರೀತಿ ಇರುತ್ತೋ ಹಾಗೆ ರೀತಿ ಎಂಟ್ರಿ ಮಾಡ್ತೀರಾ. ನಂತರ ನೀವು ಪ್ರಯಾರಿಟಿ ವೈಸ್ ಕಾಲೇಜಸ್ ಮತ್ತು ಬ್ರಾಂಚಸ್ ಅನ್ನು ಸೆಲೆಕ್ಟ್ ಮಾಡ್ತೀರಾ. ಈಗ ಎಕ್ಸಾಂಪಲ್ AB ಇದೆ ಕಾಲೇಜ್ ಅನ್ನು ಸೆಲೆಕ್ಟ್ ಮಾಡಿದ್ದೀರಾ. ನಿಮ್ಮ ರ್ಯಾಂಕ್ ಯಾವ ರೀತಿ ಇದೆ CET ರ್ಯಾಂಕ್ ಅನ್ನೋದನ್ನು ನೋಡಿ ಮತ್ತು ಆ ಕಾಲೇಜ್ ಡಿಸೈಡ್ ಆಗಿ ನಿಮ್ಮ ಆಟೋಮೆಟಿಕ್ ಮಾಕ್ ರಿಸಲ್ಟ್ಸ್ ಅಂತ ಬಿಡ್ತಾರೆ, ಅದರಲ್ಲಿ ಗೊತ್ತಾಗುತ್ತೆ. ಓಕೆ, ಇಲ್ಲಿ ನೋಡ್ರಿ, ನಿಮ್ಮ ಅಲಾಟ್ಮೆಂಟ್ ಕಾಲೇಜ್ ಯಾವುದು ಆಗಿದೆ, ಕಾಲೇಜ್ ನೇಮ್ ಮತ್ತು ಕೋರ್ಸ್ ನೇಮ್ ಅಂತ ಕಾಣ್ತಾ ಇದೆ ಇಲ್ಲಿ. ಇನ್ನು ಈ ಕಡೆ ನೀವೇನಾದರೂ ಚೇಂಜ್ ಪಾಸ್ವರ್ಡ್ ಮಾಡ್ಕೊಳ್ತೀರಾ ಅನ್ನೋದು ಕೂಡ ಕೊಟ್ಟಿದ್ದಾರೆ. ಓಕೆ, ಈಗ ಈ ರೀತಿ ಬರುತ್ತೆ ಸ್ಟೂಡೆಂಟ್ಸ್. ಆಟೋಮೆಟಿಕ್ಲಿ ನಿಮ್ಗೇನಾದರೂ ಕಾಲೇಜ್ ಸೆಲೆಕ್ಟ್ ಆದರೆ, ಪ್ಲೀಸ್ ನೀವು ಏನಾದರೂ ನಮ್ಮ ಚಾನಲ್ ಅನ್ನು ಮೊದಲೇ ಬಾರಿ ವಿಸಿಟ್ ಮಾಡ್ತಾ ಇದ್ದರೆ ಪ್ಲೀಸ್ ಡೂ ಚಾನಲ್ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಸ್ಟೂಡೆಂಟ್ಸ್ ವಿತ್ ಮೋರ್ ಇನ್ಫಾರ್ಮೇಷನ್ಸ್ ಫಾರ್ ಲಾಂಗ್ ಟೈಮ್. ಇದು ನೋಡಿರಿ ಸ್ಟೂಡೆಂಟ್ಸ್, UGCET 2020 ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಅಂತ ಕಾಣ್ತಾ ಇದೆ. ಫಾರ್ ಎಕ್ಸಾಂಪಲ್ ಪ್ರತಿಯೊಂದನ್ನು ಹೀಗಿರುತ್ತೆ ಅಂತ ನಾನು ಕಣ್ಣಾರೆ ತೋರಿಸ್ತಾ ಇದ್ದೀನಿ. ಬಟ್ ಇಯರ್ ಮಾತ್ರ ಇನ್ನೂ ಇದೆ ಟೈಮ್, ಬಟ್ ಎಲ್ಲ ಬಿಡ್ತಾರೆ, ಎಲ್ಲ ಪ್ರಾಸೆಸ್ ನಡೆಯುತ್ತೆ ನಿಧಾನ. CET ನಂಬರ್, ನೇಮ್ ಆಫ್ ದಿ ಕ್ಯಾಂಡಿಡೇಟ್, ವರ್ಷಿತ ವಯಸ್, ಆ್ಯಸ್ ಪರ್ ವೆರಿಫಿಕೇಷನ್ ಕ್ಯಾಟಗರಿ 3AG, ರ್ಯಾಂಕ್ ಇಂಜಿನಿಯರಿಂಗ್, ಅಗ್ರಿಕಲ್ಚರಲ್, ಫಾರ್ಮಡಿ, ಎನಿ ಅದರ್. ಓಕೆ, ಇನ್ನು ಡಿಸಿಪ್ಲೈನ್ ಇಂಜಿನಿಯರಿಂಗ್ಗೆ ಇವರು ಸೇರ್ಬೇಕು ಅನ್ಕೊತಿದ್ದಾರೆ. ಕಾಲೇಜ್ ಅಲಾಟೆಡ್ ಇಂಥದ್ದು ಆಗಿದೆ ಅಂತ. ಇನ್ನು ಕ್ಯಾಟಗರಿ ಅಲಾಟೆಡ್ ಜನರಲ್ ಮೆರಿಟ್. ಓಕೆ, ಜನರಲ್ ಮೆರಿಟ್ ಮೇಲೆ ಇವರಿಗೆ ಸೀಟ್ ಸಿಕ್ಕಿದೆ. ಈ ಆಪ್ಷನ್ ಎಂಟ್ರಿಯನ್ನು 2 ಟೈಮ್ಸ್ ನಡೆಯಲಾಗುತ್ತೆ ಸ್ಟೂಡೆಂಟ್ಸ್.
ಮತ್ತು ಮಾಕ್ ರಿಸಲ್ಟ್ಸ್ ಕೂಡ 2 ಟೈಮ್ಸ್ ಬಿಡಲಾಗುತ್ತೆ. ಒಂದು ಬಾರಿ ಲೈವ್ ಡೆಮೋಗೋಸ್ಕರ ನಿಮಗಾಗಿ ಪ್ರೂಫ್ ತೋರಿಸೋಕೆ ಹೀಗಿರುತ್ತೆ ನೋಡ್ರಿ ಅಂತ ನೋಡ್ಕೊಳ್ಳಿ ಅಂತ ಅರ್ಥ. ಇನ್ನೊಂದು ಬಾರಿ ರಿಯಲ್ ಆಗಿ ಬಿಡ್ತಾರೆ, ಅದು ಪರ್ಮನೆಂಟ್ ಆಗಿರುತ್ತೆ. ಹುಷಾರಾಗಿ ಚೆನ್ನಾಗಿ ಮಾಡಿರಿ ಕಾಲೇಜ್ ಮತ್ತು ಬ್ರಾಂಚ್. ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಯಿತು, ಸೆಕೆಂಡ್ ಆಪ್ಷನ್ ಎಂಟ್ರಿ ಆಯಿತು, ಥರ್ಡ್ ಒನ್ ಏನಾಯಿತು ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಆಯಿತು. ಈಗ ಫೋರ್ತ್ ಒನ್ ಕಟ್ ಆಫ್ ರ್ಯಾಂಕ್ ಅಂತ. ಈ ಕಟ್ ಆಫ್ ರ್ಯಾಂಕಿಂದ ಏನು ಉಪಯೋಗ ಸರ್ ಅಂತ ನೀವು ಕೇಳ್ಬೋದು. ಹೌದು ವಿದ್ಯಾರ್ಥಿಗಳೇ, ಈ ಕಟ್ ಆಫ್ ರ್ಯಾಂಕಿಂದ ತುಂಬ ಅಂದರೆ ತುಂಬ ಉಪಯೋಗ ಇದೆ. ಏನು ಸರ್ ಅಂದರೆ, ಈಗ ನೀವು ನಿಮ್ಮ CET ರ್ಯಾಂಕ್ ಅನ್ನು 2 lakhs ಪ್ಲಸ್ ಬಂದಿದೆ ಅಂದ್ಕೊಳ್ಳೋಣ. ಈ ಕಟ್ ಆಫ್ ರ್ಯಾಂಕ್ PDF ಅನ್ನು ಓಪನ್ ಮಾಡಿ ನೋಡಿದ ನಂತರ ನಿಮ್ಮ ಒಂದು ಆ CET ರ್ಯಾಂಕಲ್ಲಿ ಎಷ್ಟು ಇದೆ, CET ರ್ಯಾಂಕ್ ಎಷ್ಟಿದೆ ಮತ್ತು ಈ ಕಟ್ ಆಫ್ ರ್ಯಾಂಕ್ PDFನಲ್ಲಿ ಆ ರ್ಯಾಂಕಿಗೆ ಸಂಬಂಧಿಸಿದಂತೆ ಆ ಕಾಲೇಜ್ ಸಿಗುತ್ತಾ ಇಲ್ವಾ ಅನ್ನೋದು ಇನ್ಫಾರ್ಮೇಷನ್ ತಿಳಿದುಬಿಡುತ್ತೆ ಆಟೋಮೆಟಿಕ್ಲಿ. ಓಕೆ, ಇದಕ್ಕೆ ಕಟ್ ಆಫ್ ರ್ಯಾಂಕ್ ಅಂತ ಕರೀತಾರೆ. ಫಿಫ್ತ್ ಒನ್ ಬಂದ್ಬಿಟ್ಟು ಚಾಯ್ಸ್ ಎಂಟ್ರಿ. ಈ ಚಾಯ್ಸ್ ಎಂಟ್ರಿ ಅಂದರೆ ಏನಂತ ಕೇಳ್ಬೋದು. ಈ ಚಾಯ್ಸ್ ಎಂಟ್ರಿ ಅಂದರೆ, ಈಗ ನೀವು ಚಾಯ್ಸ್ 1, ಚಾಯ್ಸ್ 2 ಆರ್ ಚಾಯ್ಸ್ 3 ಆರ್ ಚಾಯ್ಸ್ 4 ಅಂತ 4 ಆಪ್ಷನ್ಸ್ ಇರ್ತವೆ ಸ್ಟೂಡೆಂಟ್ಸ್. ನೀವು ಇದರಲ್ಲಿ ನಾನು ಈ ಕಾಲೇಜ್ ಅನ್ನು ಆಯ್ಕೆ ಮಾಡ್ಕೊಳ್ತಾ ಇದ್ದೀನಿ, ನಾನು ಈ ಕಾಲೇಜಿಂದ ಪರ್ಮನೆಂಟ್ ಆಗಿ ಓದ್ತಿದ್ದೀನಿ ಮತ್ತು ಈ ಕಾಲೇಜ್ ಬಿಟ್ಟು ಹೋಗಲ್ಲ, ಡಿಸೈಡ್ ಆಗಿಬಿಟ್ಟಿದ್ದೀನಿ, ನಾನು ಈಗ ಅಡ್ಮಿಷನ್ ಆಗ್ತೀನಿ ಅನ್ನೋದಕ್ಕೆ ಚಾಯ್ಸ್ 1. ಚಾಯ್ಸ್ 2 ಅನ್ನು, ಈಗ ನಾನು ಈ ಕಾಲೇಜ್ ಅಲ್ಲೇ ಇನ್ನೊಂದು ಕಾಲೇಜ್ಗೆ ಹೋಗೋದಕ್ಕೆ ಚಾಯ್ಸ್ 2 ಇದೆ, ಬಟ್ ನಾನೇನು ಮಾಡಬೇಕು, ಆಪ್ಷನ್ ಎಂಟ್ರಿ ಮಾಡಬೇಕು ಅನ್ನೋದಕ್ಕೆ ಇನ್ನೊಂದು ಇರುತ್ತೆ ಸ್ಟೂಡೆಂಟ್ಸ್, ಚಾಯ್ಸ್ 2. ಚಾಯ್ಸ್ 3 ಏನಿರುತ್ತೆ ಅಂದರೆ, ನಾನು ಈ KCET ಕೌನ್ಸ್ಲಿಂಗ್ನಿಂದ ಎಕ್ಸಿಟ್ ಆಗ್ತೀನಿ, ನನಗೆ ಈಗ ಪಾರ್ಟಿಸಿಪೇಟ್ ಮಾಡಿದ್ದು ವೇಸ್ಟ್ ಆಯಿತು, ನನಗೆ ಈಗ ಓದು ಮನ್ಸು ಬರವಲ್ತು ಇಂಜಿನಿಯರಿಂಗ್ ಅಂತ ಅನಿಸುತ್ತಿದ್ದರೆ ಚಾಯ್ಸ್ 3 ಇರುತ್ತೆ. ಚಾಯ್ಸ್ 4 ಏನಿರುತ್ತೆ, ಸೆಕೆಂಡ್ ರೌಂಡ್ಗೆ ಹೋಗ್ಬೇಕು ಸರ್ ಅಂತ ಇರುತ್ತೆ. ಏನು ಆದರೆ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ, ನೀವು ಥರ್ಡ್ ರೌಂಡ್ಗೆ ಆದರೂ ಬರಬೇಡಿ. ಫಸ್ಟ್ ಆರ್ ಸೆಕೆಂಡ್ ರೌಂಡ್ನಲ್ಲೇ ತುಂಬ ಅಂದರೆ ತುಂಬ ಮೇನ್ ಇಂಪಾರ್ಟೆಂಟ್ ಆಗಿ ವಿಷಯ ಹೇಳ್ತಾ ಇದ್ದೀನಿ ಸ್ಟೂಡೆಂಟ್ಸ್. ಫಸ್ಟ್ ಆರ್ ಸೆಕೆಂಡ್ ರೌಂಡ್ನಲ್ಲೇ ನಿಮ್ಮ ಒಂದು ಕಾಲೇಜ್ ಅಡ್ಮಿಷನ್ ಅನ್ನು ಮುಗಿಸಿ. ಏಕೆ ಅಂದರೆ ತುಂಬ ಪ್ಲೇಸ್ಮೆಂಟ್ಸ್ ಕಾಂಪಿಟೇಟಿವ್ ಆಗಿಬಿಟ್ಟಿರ್ತವೆ, ನಿಮಗೆ ಸೀಟ್ ಸಿಕ್ಕೋದು ತುಂಬ ಅಂದರೆ ತುಂಬ ಕಷ್ಟ. ಇನ್ನು ಸಿಕ್ಸ್ತ್ ಒನ್ ಬಂದುಬಿಟ್ಟು, ನಿಮ್ಮ ಕಾಲೇಜಿನಲ್ಲಿ ನೀವು ಅಡ್ಮಿಷನ್ ಆಗಬೇಕು. ಓಕೆ, SCಗೆ 40,000 ಬಿಲೋ ಇರುತ್ತೆ, ST SC 40,000 ಬಿಲೋ ಫೀಸ್. ಇನ್ನು OBC ಮತ್ತು ಅನದರ್ ಕ್ಯಾಟಗರಿ 1 lakh ಮೇಲೆ ಇರುತ್ತೆ. ಏನಾದರೂ SNQಗೆ ಸಂಬಂಧಪಟ್ಟವರು ಆದರೆ ಏನು ನೀವು ಪೇ ಮಾಡೋಂಗಿಲ್ಲ, ವರ್ಷಕ್ಕೆ 37,500 ಪೇ ಮಾಡಿದರೆ ಸಾಕು. ಓಕೆ, ಅದು OBC ಆಗಲಿ ಜನರಲ್ ಮೆರಿಟ್ ಆಗಲಿ SNQ ಒಳಪಟ್ಟಿದ್ದರೆ ಮಾತ್ರ ಕಡಿಮೆ ಆಗುತ್ತೆ. SNQ ಇಲ್ಲ ನಂದು ಆದರೆ ನೀವು 1 lakh ಮೇಲೇ ಪೇ ಮಾಡಬೇಕು. ಹೋದ ವರ್ಷ ಪ್ರತಿಯೊಬ್ಬ ವಿದ್ಯಾರ್ಥಿನಿಯರು ಆಲ್ಮೋಸ್ಟ್ 70 ಸ್ಟೂಡೆಂಟ್ಸ್ ಅಲ್ಲಿ ಒಂದು ಕ್ಲಾಸ್ನಲ್ಲಿ 20 ಸ್ಟೂಡೆಂಟ್ಸ್ SNQಗೆ ಸಂಬಂಧಪಟ್ಟಿದ್ದವರು ಆದರು. ಆದ ಕಾರಣದಿಂದ ಆ 20 ಸ್ಟೂಡೆಂಟ್ಸ್ 1 lakh ಮೇಲೆ ಫೀಸ್ ಪೇ ಮಾಡೋದು ಬಿಟ್ಟು 37.5 ಮೇಲೆ ಮಾಡಿಬಿಟ್ರು. ಯಾಕೆ, ಈ SNQಗೆ ಒಳಪಟ್ಟಿದ್ದಾರೆ ಅವರು, ಅದಕ್ಕೋಸ್ಕರ ಅವರಿಗೆ ಲಕ್ಕಿ ಚಾನ್ಸ್ ಸಿಕ್ಕಿದೆ. ಈಗ ನೀವು ಏನಾದರೂ SNQಗೆ ಸಂಬಂಧಪಟ್ಟಿದ್ದವರು ಆದರೆ ನಿಮಗೂ ಸಿಗುತ್ತೆ, ಬಟ್ ಈ ಇಯರ್ ಹೇಗೆ ಇರುತ್ತೋ ಕಾಲೇಜಸ್ ಫೀಸಸ್ ಹೇಳೋಕ್ಕೆ ಬರಲ್ಲ, ಪರ್ ಇಯರ್ ಚೇಂಜ್ ಆಗ್ಬೋದು. ಓಕೆ ಸ್ಟೂಡೆಂಟ್ಸ್, KCET 2025 ಕೌನ್ಸಿಲಿಂಗ್ ಪ್ರಾಸೆಸ್ ವಿತಿನ್ 4 months ಜರ್ನಿ ಇದು ಆಗಿರುತ್ತೆ. ಓಕೆ, ಪ್ರತಿಯೊಂದು ಹಾಗೆ 1 ಮಂತಲ್ಲಿ 1 or 2 ನಡೆದುಕೊಳ್ತಾ ಹೋಗ್ತಾ ಇರುತ್ತೆ. ಈಗ ಈ ತಿಂಗಳಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದರೆ ನೆಕ್ಸ್ಟ್ ವಿತಿನ್ 20 or 25 days ನಂತರ ಆಪ್ಷನ್ ಎಂಟ್ರಿ ಇರ್ಬೋದು. ಹೀಗೆ ಇರುತ್ತೆ ಸ್ಟೂಡೆಂಟ್ಸ್. ಪ್ರತಿಯೊಂದು ಪ್ರಾಸೆಸ್ ಅನ್ನು ಕಂಪ್ಲೀಟೇಟ್ ಮಾಡ್ಕೊಳ್ತಾ ಹೋಗಿ. ಆಪ್ಷನ್ ಎಂಟ್ರಿ ಮತ್ತು ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ 2 times ಇರುತ್ತೆ. ಫಸ್ಟ್ ಫಾರ್ ಲೈವ್ ಡೆಮೋ ಆಗಿರುತ್ತೆ, ನಿಮಗೆ ಉದಾಹರಣೆ ಎಕ್ಸಾಂಪಲ್ಗೋಸ್ಕರ, ಮತ್ತು ಇನ್ನೊಂದು ರಿಯಲ್ ಆಗಿರುತ್ತೆ. ಚೆನ್ನಾಗಿ ಮಾಡಿ, ನಿಮ್ಮ ಒಂದು ಒಳ್ಳೆಯ ಕಾಲೇಜ್ ಪ್ಲೇಸ್ಮೆಂಟ್ಸ್ ಇರೋದು ಆಯ್ಕೆ ಮಾಡಿಕೊಳ್ಳಿ.
KCET ಕೌನ್ಸಿಲಿಂಗ್ 2025 ಸ್ಟೂಡೆಂಟ್ಸ್ ನಡೆಸುತ್ತಿರುವ ಪ್ರತಿಯೊಬ್ಬರಿಗೂ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್. ಯಾವುದೇ ತೊಂದರೆ ಇಲ್ಲದೆ ನಿಧಾನಕ್ಕೆ ಮಾಡಿ. ಓಕೆ, ಇನ್ನು ಈ ವಿಡಿಯೋ ಹೆಣ್ಣು ಹಾಕ್ತಾ ಇದೆ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ತುಂಬ ಹೆಲ್ಪ್ ಆಗುತ್ತೆ ಅಂದ್ಕೊಳ್ಳುತ್ತೆ. ಥ್ಯಾಂಕ್ ಯು ಸೋ ಮಚ್ KCET ಸ್ಟೂಡೆಂಟ್ಸ್.